ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿಯನ್ನ ಕೋರ್ಟ್ ವಿಸ್ತರಣೆಯನ್ನ ಮಾಡಿದೆ. ಸೆಪ್ಟೆಂಬರ್ 30ರವರೆಗೂ ಕೂಡ ಈಗ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಇನ್ನು 14 ದಿನ ಈಗ ನ್ಯಾಯಾಂಗ ಬಂಧನಕ್ಕೆ ಈಗ ಕೋರ್ಟ್ ಒಪ್ಪಿಸಿದೆ. ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಈಗ ಕೋರ್ಟ್ ಆದೇಶವನ್ನು ನೀಡಿದೆ. ಇನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಿರೋದು. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆ ಆಗಿದೆ. ಈಗ 4 ದಿನಗಳವರೆಗೂ ಕೂಡ ಆಗಿತ್ತು. ಅದಾದ ನಂತರ ಅವಧಿ ಇವತ್ತು ಮುಕ್ತಾಯವಾಗಿತ್ತು. ಅದಾದ ನಂತರ ಈಗ 14 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ಕೋರ್ಟ್ ಒಪ್ಪಿಸಿದೆ. ಸೆಪ್ಟೆಂಬರ್ 30ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗತ್ತೆ. ಸದ್ಯಕ್ಕೆ ಜಾಮೀನು ಅರ್ಜಿಯನ್ನು ಕೂಡ ಅವರು ಸಲ್ಲಿಸಿಲ್ಲ. ಹಾಗಾಗಿ ಜಾಮೀನ ವಿಚಾರ ಎಲ್ಲೂ ಕೂಡ ಬರ್ತಾನೂ ಇಲ್ಲ. ಅದರ ಬಗ್ಗೆ ಇನ್ನು ಚರ್ಚೆಯ ಹಂತದಲ್ಲಿ ಇರೋದ್ರಿಂದ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲೇ ಮುಂದುವರಿಬೇಕಾಗುತ್ತೆ. ಅದರ ಜೊತೆಗೆ ಅವರು ಬಳ್ಳಾರಿ ಜೈಲಿನಲ್ಲಿರುವಂಥ ಸ್ವಲ್ಪ ವಿಚಾರಗಳನ್ನು ಕೂಡ ಕೋರ್ಟ್ ಮುಂದೆ ತಂದಿದ್ದಾರಂತೆ. ಆ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಲವು ದೂರುಗಳನ್ನು ಕೂಡ ಕೊಟ್ಟಿದ್ದಾರಂತೆ ಅವರು. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತು ಕೋರ್ಟ್ನಲ್ಲಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ಬಳ್ಳಾರಿಯಿಂದ ದರ್ಶನ್ ಕೂಡ ಹಾಜರಾದರು.